ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಆರೋಗ್ಯಕ್ಕೆ, ಅದರಲ್ಲೂ ನಮ್ಮ ಮೂಳೆಗಳ ಬಲಕ್ಕೆ ಅತ್ಯಂತ ಮುಖ್ಯವಾದ ಒಂದು ಆಹಾರ ಪದಾರ್ಥದ ಬಗ್ಗೆ ಮಾತಾಡೋಣ. ಅದು ಯಾವುದು ಅಂತೀರಾ? ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಗಿ. ರಾಗಿ ಕೇವಲ ಬಡವರ ಆಹಾರವಲ್ಲ, ಅದು ಶ್ರೀಮಂತರ ಆರೋಗ್ಯಕ್ಕೂ ಕೂಡ ಅತ್ಯಂತ ಲಾಭದಾಯಕ ಅಂತ ಹಿರಿಯರು ಹೇಳ್ತಿದ್ರು. ರಾಗಿ ನಮ್ಮ ಮೂಳೆಗಳನ್ನು ಹೇಗೆ ಬಲಪಡಿಸುತ್ತೆ ಮತ್ತು ನಮ್ಮ ದೈನಂದಿನ ಆಹಾರದಲ್ಲಿ ರಾಗಿಯನ್ನು ಹೇಗೆ ಸೇರಿಸಿಕೊಳ್ಳಬಹುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ರಾಗಿ ಒಂದು ಪೋಷಕಾಂಶಗಳ ಖಜಾನೆ. ಇದು ಕ್ಯಾಲ್ಸಿಯಂ ಅನ್ನು ಹೇರಳವಾಗಿ ಒಳಗೊಂಡಿದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗಿಂತಲೂ ರಾಗಿಯಲ್ಲಿ ಅಧಿಕ ಕ್ಯಾಲ್ಸಿಯಂ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾ? ಉದಾಹರಣೆಗೆ 100 ಗ್ರಾಂ ಹಾಲಿನಲ್ಲಿ 120 ಮಿಲಿಗ್ರಾಂ ಕ್ಯಾಲ್ಸಿಯಂ ಇರುತ್ತೆ ಅಂದ್ರೆ 100 ಗ್ರಾಂ ರಾಗಿಯಲ್ಲಿ ಬರೋಬ್ಬರಿ 344 ಮಿಲಿಗ್ರಾಂ ಕ್ಯಾಲ್ಸಿಯಂ ಇರುತ್ತೆ. ಇದೇ ರಾಗಿಗೆ ಕ್ಯಾಲ್ಸಿಯಂ ಕಿಂಗ್ ಅಂತ ಹೆಸರು ಬರೋಕೆ ಕಾರಣ. ರಾಗಿಯ ಇತರ ಪೋಷಕಾಂಶಗಳು ಕ್ಯಾಲ್ಸಿಯಂ ಮಾತ್ರವಲ್ಲ, ರಾಗಿಯಲ್ಲಿ ಫಾಸ್ಫರಸ್ ಮತ್ತು ವಿಟಮಿನ್ ಡಿ ಕೂಡ ಇದೆ. ಈ 3 ಅಂಶಗಳು ಒಟ್ಟಾಗಿ ಕೆಲಸ ಮಾಡಿ ನಮ್ಮ ಮೂಳೆಗಳು ಗಟ್ಟಿಯಾಗಲು ಸಹಾಯ ಮಾಡುತ್ತವೆ. ಫಾಸ್ಫರಸ್ ಕ್ಯಾಲ್ಸಿಯಂ ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡಿದರೆ, ವಿಟಮಿನ್ ಡಿ ಮೂಳೆಗಳ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಸ್ನೇಹಿತರೆ, ಹಾಗಾದ್ರೆ ಯಾರು ರಾಗಿ ತಿನ್ನಬೇಕು? ಮಕ್ಕಳು, ಬೆಳೆಯುವ ಮಕ್ಕಳಿಗೆ ಮೂಳೆಗಳ ಬಲಕ್ಕಾಗಿ ಪ್ರತಿದಿನ ರಾಗಿ ಮಾಲ್ಟ್ ಅಥವಾ ರಾಗಿ ದೋಸೆ ಕೊಡಬಹುದು. ವೃದ್ಧರು, ವಯಸ್ಸಾದ ಮೇಲೆ ಮೂಳೆಗಳು ದುರ್ಬಲಗೊಳ್ಳುತ್ತವೆ, ರಾಗಿಯಿಂದ ಈ ಸಮಸ್ಯೆಯನ್ನು ದೂರ ಮಾಡಬಹುದು. ಮಹಿಳೆಯರು, ಅದರಲ್ಲೂ ಹೆರಿಗೆಯ ನಂತರ ಮಹಿಳೆಯರಿಗೆ ಕ್ಯಾಲ್ಸಿಯಂ ಅಗತ್ಯ ಹೆಚ್ಚಿರುತ್ತೆ. ರಾಗಿ ಆಹಾರ ಈ ಅಗತ್ಯವನ್ನು ಪೂರೈಸುತ್ತದೆ. ಮಧುಮೇಹಿಗಳು, ರಾಗಿಯಲ್ಲಿರುವ ಫೈಬರ್ ದೇಹದಲ್ಲಿ ಶರೀರಕ್ಕೆ ಸಕ್ಕರೆ ಹೀರಿಕೊಳ್ಳುವ ವೇಗವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಶುಗರ್ ಲೆವೆಲ್ ನಿಯಂತ್ರಣದಲ್ಲಿರುತ್ತೆ. ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ರಾಗಿ ಉತ್ತಮ ಆಯ್ಕೆ. ಇನ್ನು ರಾಗಿಯಲ್ಲಿರುವ ಮೆಗ್ನೀಷಿಯಂ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ, ಬಿಪಿ ಕಂಟ್ರೋಲ್ ಮಾಡುತ್ತದೆ. ಇನ್ನು ರಾಗಿಯಲ್ಲಿ ಕಬ್ಬಿಣ ಹೆಚ್ಚಾಗಿದೆ, ವಿಶೇಷವಾಗಿ ಮಹಿಳೆಯರಿಗೆ ರಕ್ತಹೀನತೆ ತಡೆಯಲು ಬಹಳ ಉಪಯುಕ್ತ. ರಾಗಿಯನ್ನು ಹೇಗೆ ಸೇವಿಸಬೇಕು? ರಾಗಿ ಮುದ್ದೆ, ಇದು ಕರ್ನಾಟಕದ ಜನಪ್ರಿಯ ಆಹಾರ. ರಾಗಿ ರೊಟ್ಟಿ ಬೆಳಗಿನ ಉಪಹಾರಕ್ಕೆ ಉತ್ತಮ. ರಾಗಿ ಗಂಜಿ ಮತ್ತು ಮಾಲ್ಟ್, ಸುಲಭವಾಗಿ ತಯಾರಿಸಬಹುದಾದ ಪೌಷ್ಟಿಕ ಆಹಾರ. ರಾಗಿ ದೋಸೆ ಮತ್ತು ಇಡ್ಲಿ ಆರೋಗ್ಯಕರ ಮತ್ತು ರುಚಿಕರವಾದ ಆಯ್ಕೆಗಳು. ಒಟ್ಟಿನಲ್ಲಿ ಹೇಳಬೇಕೆಂದರೆ, ರಾಗಿ ಕೇವಲ ಕ್ಯಾಲ್ಸಿಯಂನ ಮೂಲವಲ್ಲ, ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಒಳಗೊಂಡಿದೆ. ನಿಮ್ಮ ದೈನಂದಿನ ಆಹಾರದಲ್ಲಿ ರಾಗಿಯನ್ನು ಸೇರಿಸಿಕೊಳ್ಳಿ ಮತ್ತು ಮೂಳೆಗಳನ್ನು ಬಲಪಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.